ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ಮೂರಿಗೆ ಹೆಮ್ಮೆ. ನೋಡುದ್ರ ಅಕ್ಕ, ನೀವ್ ಯಾವಾಗ್ಲೂ ಭಕ್ತಿ ನನ್ ಮಾತೆ ಕೇಳಲ್ಲ, ಹಠಮಾರಿ ಅಂತ ಹೇಳ್ತಿದ್ರಿ. ಆದ್ರೆ ಇವತ್ತು ನಮ್ಮ ಮನೆ ಮಗಳು ಬರೀ ನಮ್ ಮರ್ಯಾದೆ ಅಲ್ಲ, ಇಡೀ ಶಾಸ್ತ್ರಿಗಳ ಮನೆ ಮರ್ಯಾದೆ ಉಳಿಸ್ಬಿಟ್ಲು. ಅವಳು ಮಾಡೋದೆಲ್ಲ ಒಳ್ಳೇದೇ ಆಗತ್ತೆ ಅಂತ ನಾನು ನಿಮಗೆ ಎಷ್ಟು ಸಲ ಹೇಳ್ತಿದ್ದೆ. ಇವತ್ ನೋಡಿ, ಊರಿಗೂರೇ ನಮ್ ಭಕ್ತಿನ ಕೊಂಡಾಡ್ತಿದೆ. ಆ ಶಾಂತಾರಮ್ಮ ನನ್ನ ಬಗ್ಗೆ ಮಾತಾಡಿದಾಗ ಪ್ರಾಣ ಕಳ್ಕೊಂಡ್ಬಿಡ್ಬೇಕು ಅನ್ಸ್ತಿತ್ತು. ಆದ್ರೆ ಸೊಸೆಯ ಸಂಕಷ್ಟ ಧಾರಾವಾಹಿನಲ್ಲಿ ಹೀರೋಯಿನ್ ಬಂದಂಗೆ ನಮ್ ಪುಟ್ಟಿ ಬಂದು ಕಾಪಾಡ್ಬಿಟ್ಲು. ಪ್ರತಿಯೊಬ್ರು ಮನೆಯಲ್ಲೂ ನಮ್ ಭಕ್ತಿ ಅಂತ ಹೆಣ್ಮಗ್ಳಿದ್ಬಿಟ್ರೆ ಸಾಕು ಅವಳನ್ನ ಹೊಗಳಿದ್ದು. ಅವಳು ಕೇಳಿಸ್ಕೊಂಡ್ರೆ ಅವಳ ಕುತ್ತಿಗೆ ಮೇಲೆ ತಲೆ ನಿಲ್ಲಲ್ಲ. ಆದ್ರೆ ಅಕ್ಕ, ನಮ್ ಭಕ್ತಿ ಇವತ್ ಹೀಗ್ ನಡ್ಕೊಂಡಿದ್ದು ನಿಮ್ಗೇನು ಅನ್ನಿಸ್ಲಿಲ್ವಾ? ಅವಳಿವತ್ತು ನಡ್ಕೊಂಡಿದ್ದು ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತು ಕಣೆ. ವಿಧಾತೆ ಚಿಕ್ಕಿ ರೂಮು. ನಾನು ಬರ್ತೀನಿ ಅಂತ ಕಡ್ಲೆ ಮಿಠಾಯಿ ಚಕ್ಲಿನೆಲ್ಲ ಕದ್ದಿಟ್ಟಿರ್ಬೇಕು. ಇವತ್ತು ನಾನು ಬಿಡಲ್ಲ. ಅವತ್ತು ಡಬ್ಬ ತಗೊಂಡೋದ್ಲು, ಪೂರ್ತಿ ಖಾಲಿ ಮಾಡೋದೆ. ಖಾಲಿ ಡಬ್ಬ, ಅನ್ಯಾಯ ಇದು. ನೀನು ಹಿಂಗೆ ಮಾಡಿದ್ರೆ ನಾನು ಅಣ್ಣಂಗೆ ಕಂಪ್ಲೇಂಟ್ ಮಾಡ್ತೀನಿ. ಅಪ್ಪಾಜಿ, ಎಲ್ಲಿ ಅಂತ ಹುಡ್ಕೋದು? ಎಲ್ಲರೂ ಬೈತಾರೆ. ಬನ್ನಿ ಹೋಗೋಣ ಕೆಳಗೆ. ಬನ್ನಿ ಅಪ್ಪಾಜಿ. ಬಿಡೋಣ, ಬನ್ನಿ ಹೋಗೋಣ. ಬಿಡೋಣ, ಬಿಡೋ. ಎಲ್ಲಿ ಹೋಗಿದ್ದೆ? ಏನೋ ಮಾಡ್ತಿದ್ದೆ ಅಲ್ಲಿ? ಇದು ನನ್ನ ಫ್ರೆಂಡ್ ಚಿಕ್ಕಿ ಮನೆ. ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಅವಳು ನಂಗೆ ಬೈಯಲ್ಲ. ಅದೆಲ್ಲ ನಿಮ್ಗೆ ಯಾಕೆ? ಏನು ಫ್ರೆಂಡ? ಅವಳು ಯಾರು, ಏನು, ಅವಳ ಲೆವೆಲ್ ಎಂಥದ್ದು, ನಾವ್ಯಾರು, ನಮ್ಮ ಲೆವೆಲ್ ಎಂಥದ್ದು ಗೊತ್ತಿಲ್ವಾ ನಿಂಗೆ? ಫ್ರೆಂಡ್ ಅಂತೆ. ಏಯ್, ನಿನಗ್ ಬಡ್ಕೊಂಡೆ ಇವನ್ನ ಕರ್ಕೊಂಡ್ ಬರ್ಬೇಡ, ಇಬ್ರು ಮನೇಲೆ ಬಿದ್ದಿರ್ರಿ ಅಂತ. ಹೋಗ್ಲಿ, ಕರ್ಕೊಂಡ್ ಬಂದ್ಮೇಲೆ ಸರಿಯಾಗಿ ನೋಡ್ಕೋಬೇಕು. ಅಮ್ಮೋರೆ, ಅದು ದಾಮಿನಿ ಅಮ್ಮೋರ್. ಯಾರೇನ್ ಹೇಳಿದ್ರು ನನಗ್ ಬೇಕಾಗಿಲ್ಲ. ಈಗಿಂದೀಗ್ಲೇ ಇವನ್ನ ಮನೆ ಕರ್ಕೊಂಡು ಹೋಗಿ ಕೂಡ ಹಾಕು. ಅಕ್ಕನ ಹತ್ರ ನಾನ್ ಮಾತಾಡ್ತೀನಿ. ಸರಿ ಅಮ್ಮೋರೆ, ಬನ್ನಿ ಅಪ್ಪಾಜಿ. ಬನ್ನಿ ಅಪ್ಪಾಜಿ. ನಯಾ ಪೈಸೆಗೂ ಗತಿ ಇಲ್ದವ್ರ ಮನೆಯವ್ರನ್ನ ಫ್ರೆಂಡ್ ಮಾಡ್ಕೊಳ್ತಾನಂತೆ. ನೆಟ್ ಕೈ ಕಾಲಾಡ್ಸೋಕ್ಕೂ ಜಾಗ ಇಲ್ಲ. ಇಂಥಲ್ಲಿ ಒಂದಿನ ಇದ್ರೂ ಉಸಿರು ಕಟ್ಟಿ ಸತ್ತು ಹೋಗ್ತೀವೇನೋ ಅನ್ಸುತ್ತೆ. ಮನೇಲಿ ಈಗಾಗಲೇ ಆಗಿರೋ ಸಾಕಾಗಿಲ್ಲ ಅಂತ ಅಣ್ಣ ಯಾರನ್ನ ಪೇಷಂಟ್ನ ಬೇರೆ ಕರ್ಕೊಂಡು ಬಂದಿದ್ದಾನೆ. ಸಾರಿ. ಪರವಾಗಿಲ್ಲ. ನಿಮ್ಗೆ ಇಲ್ಲಿಗೆ ಯಾರು ಬರಕ್ಕೆ ಹೇಳಿದ್ದು? ಅಲ್ಲ, ಹಾಗಲ್ಲ. ನೀವಿಲ್ಲಿಗೆ ಯಾವಾಗ ಬೇಕಾದರೂ ಬರ್ಬೋದು. ಆದರೆ ನಿಮ್ಗೇನು ಕೆಲಸ ಇಲ್ಲಿ? ಚೇಚೆ, ನಾನು ಆ ಅರ್ಥದಲ್ಲಿ ಹೇಳ್ತಿಲ್ಲ. ನಂಗೆ ಅರ್ಥ ಆಯ್ತು. ಅದು ಅಚಿಂತ್ಯ ಅಣ್ಣ ಅವಾಗಿಂದ ಕಾಣಿಸ್ತಾ ಇಲ್ಲ. ಅವನ್ನ ಹುಡುಕ್ತಾ ಇದ್ದೀನಿ. ಯಾರು ಆ ಹುಡುಗ ನಿಮ್ಮ ಜೊತೆ ಇದ್ರಲ್ಲ, ಆರೆಂಜ್ ಕಲರ್ ಜೂಬಾ? ಅದೇ ಭಕ್ತಿ ಅಕ್ಕನ ಫ್ರೆಂಡು. ಹಾ, ಅವರೇ. ಎಲ್ಲಾದ್ರೂ ನೋಡಿದ್ರ ಅವ್ರನ್ನ?
ಅಯ್ಯೋ ಹುಷಾರು. ಪರವಾಗಿಲ್ಲ, ನಿಮ್ದೇನ್ ತಪ್ಪಿಲ್ಲ. ಅಚಿಂತ್ಯ ಅವ್ರೆಲ್ಲೂ ಬಂದಿಲ್ಲ, ನೋಡಿದ್ರೆ ಹೇಳ್ತೀನಿ. ಅಣ್ಣ ನೋಡ್ಕೊಂಡು ಹೋಗಿದ್ದೆ. ನಿಮ್ಮಣ್ಣ ಅಲ್ಲ, ನಮ್ಮಣ್ಣ. ಸರಿ. ಶ್ರವಣ್, ಹೇಳಿ ಅಮೃತ. ಅದು ಇವತ್ತು ನಮ್ಮಿಂದ ನಿಮ್ಮಮ್ಮಂಗೆ ತುಂಬ ತೊಂದರೆ ಆಯಿತು. ಆ ಶಾಂತಾರಾಮ ನಮ್ಮಮ್ಮನ ಮೇಲಿರೋ ಕೋಪಕ್ಕೆ ಯಾವ ಮಟ್ಟಕ್ಕೆ ಹೋಗೋಕ್ಕೂ ಎಸಲ್ಲ. ಇವತ್ತು ನಮ್ಮಿಂದಾಗಿ ನೀವೆಲ್ಲ ಏನೇನೋ ಮಾತು ಕೇಳೋ ಹಾಗಾಯ್ತು. ನಿಮಗೆಲ್ಲ ಅವಮಾನ ಆಯಿತು. ನಮ್ಮ ಮನೆಯವ್ರ ಪರವಾಗಿ ಸಾರಿ. ಸರಿ ಸರಿ, ಅವ್ರು ಮಾಡಿರೋ ತಪ್ಪಿಗೆ ನೀವ್ಯಾಕೆ ಸಾರಿ ಕೇಳ್ತೀರಾ? ಬಿಡಿ. ಏಯ್, ಏನ್ ಮಾತಾಡ್ತಿದ್ದ ಅಕ್ಕನ ಜೊತೆ? ಏನಿಲ್ಲ, ಅವ್ರ ಅಣ್ಣ ಸಿಕ್ಕಿಲ್ವಂತೆ. ಸರಿ, ಮತ್ತೆ ಯಾವಾಗಾದ್ರೂ ಮನೆಗೆ ಬನ್ನಿ, ಆಯ್ತಾ? ಚಕ್ಲಿ, ಏನಾಯ್ತು ಚಕ್ಲಿ? ಅವ್ರು ಹೇಳಿದ್ದೇನಾದ್ರೂ ಮನ್ಸಿಗೆ ಹಚ್ಕೊಂಡಿದ್ಯಾ? ನನ್ ಮೇಲೆ ಕೋಪ ಇಲ್ಲ ಅಲ್ವಾ ನಿಂಗೆ? ಹೇಳು, ನನ್ ಮೇಲೆ ಕೋಪ ಇಲ್ಲ ತಾನೆ ಚಕ್ಲಿ? ಚಕ್ಲಿ ಬಿಡು ಚಕ್ಲಿ, ನೋವ್ತಿದೆ. ಬಿಡ್ತೀನಿ, ಆದ್ರೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಬೇಗ ಕೇಳು. ಇಷ್ಟು ಪ್ರಬುದ್ಧವಾಗಿ ನಡ್ಕೊಳ್ಳೋ ನನ್ನ ಭಕ್ತಿ ನನ್ನ ಹತ್ರ ಎಲ್ಲಿ ಕಳೆದೋಗಿರ್ತಾಳೆ? ಏನ್ ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗೋ ತರ ಹೇಳು ಚಕ್ಲಿ. ಅಬ್ಬಬ್ಬಬ್ಬಬ್ಬಾ, ಬ್ರಹ್ಮಾಂಡಕ್ಕೆ ಉತ್ತರ ಕೊಡೋ ಭಕ್ತಿ ನನ್ ಮಾತಾಡ್ತಾ ಆಗಲ್ವಾ? ನಿಜ ಹೇಳೆ, ಇಷ್ಟು ಬುದ್ಧಿ ಇರೋ ಭಕ್ತಿ ನನ್ ಮುಂದೆ 3 ವರ್ಷದ ಮಗು ತರ ಯಾಕಾಡ್ತಾಳೆ? ನನಗೇನ್ ಗೊತ್ತು ಚಕ್ಲಿ? ನೀನ್ ಇನ್ನೊಂದ್ ಸ್ವಲ್ಪ ಹೀಗೆ ಇಟ್ಕೊಂಡಿದ್ರೆ ನನ್ ಕಿವಿ ಕಿತ್ತು ಬರುತ್ತಷ್ಟೇ. ಬಿಡಲ್ಲ ಕಣೆ.